ಸ್ನೇಹಿತರೆ, ಬ್ರಷ್ಗೆ ಪೇಸ್ಟ್ ಹಾಕೊಂಡು ಮುದ್ದು ಪ್ರಾಣಿಯ ಹಲ್ಲು ಉಜ್ಜಿಸುವುದನ್ನ ನೋಡಿದೀರಾ? ಹಾಗೆ ಮನೆಯ ಶುಭ ಸಮಾರಂಭದಲ್ಲಿ ಮುದ್ದು ಪ್ರಾಣಿಯೊಂದು ಭಾಗವಹಿಸಿ ಹಾಡು ನೃತ್ಯದ ಜೊತೆ ಸಂಭ್ರಮಿಸುವುದನ್ನ ಎಲ್ಲಾದರೂ ಕಂಡಿದ್ದೀರಾ? ಇದರ ಜೊತೆಗೆ ಮುದ್ದು ಪ್ರಾಣಿಯೊಂದನ್ನ ವಿಮಾನಯಾನ ಮಾಡಿಸುವ ರೀತಿ ಹೇಗೆ ಅಂತ ನಿಮಗೆ ಗೊತ್ತಿದೆಯಾ? ಇದಕ್ಕೆಲ್ಲ ಉತ್ತರ ಈ ಸಂಚಿಕೆಯಲ್ಲಿದೆ. ಇದನ್ನ ತಪ್ಪದೇ ನೋಡಿ. ಒಂದು ವಿಷಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ತಂದೆಗೆ ಸಾಕು ಪ್ರಾಣಿ ಎಂದರೆ ಅಷ್ಟಕ್ಕಷ್ಟೇ, ಆದರೆ ತಾಯಿಗೆ ಮತ್ತು ಮಗಳಿಗೆ ಸಾಕು ಪ್ರಾಣಿ ಎಂದರೆ ಅತಿ ಅಚ್ಚುಮೆಚ್ಚು. ಸ್ನೇಹಿತರೆ, ಈಗ ಮುಂದೇನಾಯ್ತು ಅಂತ ನೋಡೋಣ ಬನ್ನಿ. ನನಗೆ ಪೆಟ್ ಅಂದ್ರೆ ಅಷ್ಟು ಇಷ್ಟ ಇರಲಿಲ್ಲ, ಆದ್ರೆ ನನ್ನ ಮಗಳಿಗೂ ಮಿಸಸ್ಸಿಗೂ ತುಂಬಾ ಇಷ್ಟ. ಹಾಗೆ ಮನೆಯಲ್ಲಿ ಒಂದು ಪೆಟ್, ಸ್ಪೆಷಲಿ ನಾಯಿ ಬರಬೇಕು ಅಂತ ಮಗಳದ್ದೊಂದು ಒತ್ತಾಸೆ ಇತ್ತು. ನಾನು ಏನೋ ಒಂದು ರೀಸನ್ ಹೇಳಿ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. HAL ಅಲ್ಲಿ ವರ್ಕ್ ಮಾಡಿದವನು, ಈಗ ರಿಟೈರ್ ಆಗಿದ್ದೀನಿ. ಅಂದ್ರೆ ನೀವು HAL ನಲ್ಲಿ ವರ್ಕ್ ಮಾಡಿ ರಿಟೈರ್ ಆದವರು? ಹೌದು. ನಾನು ಮುಂಚೆ ಅದರ ಒರಿಸ್ಸಾ ಯೂನಿಟ್ ಅಲ್ಲಿ ಇದ್ದೆ. ಒರಿಸ್ಸಾ ಯೂನಿಟ್, HAL ನ ಒರಿಸ್ಸಾ ಯೂನಿಟ್ ನಲ್ಲಿ ನೀವಿದ್ರಿ? ಕಂಪನಿ ಪ್ರೊವೈಡೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ. ನನ್ಗೆ ಯಾವ ಸ್ವಲ್ಪ ದೊಡ್ಡ ಮನೆ ಅಂದ್ರೆ ವಿಶಾಲವಾದ ಮನೆ ಸಿಕ್ತೋ ಸೈಡ್. ಅವಳು ಬ್ಯಾಂಗ್ಳೂರಲ್ಲಿ ಹಾಸ್ಟೆಲ್ಗೆ ಸೇರಿದ್ವಿ ಫಾರ್ ಎಜುಕೇಶನ್. ಸೊ ಆಗ್ಲೂ ಕೂಡ ಪೆಟ್ಟು ಬರ್ಲಿಲ್ಲ ಮನೆಗೆ. ನಾನು ನನ್ನ ಕಂಪನಿಯ ಕೆಲಸದಲ್ಲಿ ಮಾಸ್ಕೋದಲ್ಲಿ ಟ್ರಾನ್ಸ್ಫರ್ ಆಗಿ ಹೋದೆ. ಅಂದ್ರೆ ನೀವು ಮಾಸ್ಕೋದಲ್ಲೂ ಕೆಲಸ ಮಾಡಿದ್ದೀರಿ? ಹೌದು, ರಷ್ಯಾದಲ್ಲಿ. HAL ಆಫೀಸ್ ಆಸ್ ಎ ಪಾರ್ಟ್ ಆಫ್ ಇಂಡಿಯನ್ ಎಂಬಸಿ ಮಾಸ್ಕೋದಲ್ಲಿ 3 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೀನಿ. ಆ ಟೈಮಲ್ಲಿ ಒಂದು ದಿವಸ ನನಗೆ ಮೆಸೇಜ್ ಬಂತು. ಯಾರು ಅಮ್ಮ ಮಗಳು ಸೇರ್ಕೊಂಡು ಒಂದು ಮೆಸೇಜ್ ಹಾಕಿದ್ರು. ಅದರಲ್ಲಿ 2 ನಾಯಿಗಳ ಫೋಟೋ ಇತ್ತು. ನನಗಿದ್ದು ಒಂದು ಚಾಯ್ಸ್ ಕೊಟ್ರು ಮಗಳು. ಇದ್ರ 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಯಪ್ಪ, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಒಂದು ಪೆಟ್ ಮನೆಗೆ ಅಂತ. ನನಗೆ ಆಗ ಬೇರೆ ವಿಧಿ ಇರಲಿಲ್ಲ. ಅದು ಒಂದು ಟಿಕ್ ಮಾಡಿ ಓದಿದೆ. ನನ್ನ ಒಪ್ಪಿಗೆ ಫಾರ್ಮಲ್ ಆಗಿ ತಕ್ಕೊಂಡು ಅಮ್ಮ ಮಗಳು ಹೋಗಿ ಅವತ್ತು ಸಾಯಂಕಾಲ ತಂದ್ಬಿಟ್ಟಿದ್ದಾರೆ. ಅವಾಗ ಅದ್ರದ್ದು ವಯಸ್ಸು ಎಷ್ಟಾಗಿತ್ತು? 2 ತಿಂಗಳ ಚಿಕ್ಕ ಮಗುದು. 2 ತಿಂಗಳ ಚಿಕ್ಕ ಮಗುನ ಅಮ್ಮ ಮಗಳು ನಿಮ್ಗೆ ಒತ್ತಾಯದ ಮೇಲೆ ತಂದ್ಬಿಟ್ಟು ನಾನು ದೂರದ ಮಾಸ್ಕೋದಲ್ಲಿ. ಓಕೆ. ಹಾಗೆ ಅದರ ಹೆಸರು ಅವರೇ ಇಬ್ರು ಸೇರ್ಕೊಂಡು ಮುತ್ತು ಅಂತ ಇಟ್ರು. ಆಕ್ಚುಲಿ ಅವಳು ಮಗಳು ಇಟ್ಟಿದ್ದ ಹೆಸರು ಮುತ್ತು ಭಟ್ ಅಂತ. ನಮ್ಮ ಫ್ಯಾಮಿಲಿ ಸರ್ನೇಮ್ ಭಟ್. ಸೊ ಅವಳ ಲಾಜಿಕ್ ಏನಂದ್ರೆ ಈಸ್ ಎ ಫ್ಯಾಮಿಲಿ ಮೆಂಬರ್. ಮುತ್ತು ಮತ್ತೆ ವ್ಯಾಲ್ಯೂಯಬಲ್ ಥಿಂಗ್ ಫಾರ್ ದ ಫ್ಯಾಮಿಲಿ. ಏನಿದ್ರು ನಾನು ಸ್ವಲ್ಪ ದೂರ ಇದ್ದೀನಿ, ತೊಂದರೆ ಇಲ್ಲ ಅಂದ್ಕೊಂಡಿದ್ದೆ. ಮತ್ತೆ ಮಾಸ್ಕೋ ನನ್ನ ಇದು ಕಂಟಿನ್ಯೂ ಆಗ್ತಾ ಇತ್ತು. ಹಾಗೆ ಮಗಳ ಎಜುಕೇಶನ್ ಮುಗಿದೋಗಿತ್ತು ಬ್ಯಾಂಗ್ಳೂರಲ್ಲಿ. ಶಿ ವಾಸ್ ಗೆಟಿಂಗ್ ಇನ್ ಟು ಪ್ರೊಫೆಷನ್. ಅಂದ್ರೆ ಅದೃಷ್ಟವಶಾತ್ ಮಾಸ್ಕೋದಲ್ಲಿ ಅವಳು ಇಂಟರ್ನ್ಶಿಪ್ ಮಾಡೋಕೆ ಒಂದು ಕಂಪನಿಯಲ್ಲಿ ಜಾಯ್ನ್ ಆದ್ರು. ಆಗ ಅಮ್ಮ ಮಗಳು ಸೇರಿ ಮುತ್ತುವನ್ನು ಅಲ್ಲಿಗೆ ಕರ್ಕೊಂಡು ಬಂದ್ರು. ಓಹೋ, ಅಂದ್ರೆ ಬೆಂಗಳೂರಿನಲ್ಲಿ ಮಗಳು ಓದ್ತಾ ಇದ್ದ ಮಗಳು ಗೃಹಿಣಿಯಾಗಿದ್ದ ಹೆಂಡತಿ ಮುತ್ತುನ ಜೊತೆಯಲ್ಲಿ ಸೇರಿಸ್ಬಿಟ್ಟು ಮಾಸ್ಕೋ ಕರ್ಕೊಂಡ್ಬಂದ್ರು. ಅಂದ್ರೆ ಅದು ವಿಮಾನದಲ್ಲಿ ಬಂದಲ್ವಾ? ವಿಮಾನದಲ್ಲಿ. ಅದ್ರ ಅನುಭವ ಸ್ವಲ್ಪ ಹೇಳ್ತೀರಾ? ಚಿಕ್ಕ ಬ್ರೀಡ್ ನಾಯಿಗಳು, ಫಾರ್ ಎಕ್ಸಾಂಪಲ್ ಈ ಶಿಟ್ಸು, ಪಗ್ ಆಗ್ಲಿ, ಇಂತಹ ನಾಯಿಗಳು ದೇ ಆರ್ ಕಾಲ್ಡ್ ಸ್ಟಪ್ ನೋಸ್ಡ್ ಡಾಗ್ಸ್. ಸ್ಟಪ್ ನೋಸ್ಡ್. They may have difficulty in oxygen when oxygen is constrained or the pressure variation. ಅದು ವಿಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಲ್ಲ ಏರ್ಲೈನ್ಸ್ ಗಳು ಇದನ್ನು ತಗೊಂಡು ಹೋಗಕ್ಕೆ ಒಪ್ಪೋದಿಲ್ಲ. ಅಂದ್ರೆ ಎಲ್ಲಾ ಏರ್ಲೈನ್ಸ್ ಗಳು ಮುದ್ದು ಅಥವಾ ಪೆಟ್ ನ ಅಥವಾ ನಾಯಿ ಮರಿಯನ್ನ ತಗೊಂಡು ಹೋಗ್ಲಿಕ್ಕೆ ಒಪ್ಪೋದಿಲ್ಲ. ಎಲ್ಲಾ ಬ್ರೀಡ್ಸ್ ಅನ್ನು ತಗೊಂಡು, ಕೆಲವರಂತೂ ಯಾವುದು ತಗೊಂಡು ಹೋಗಲ್ಲ. ಕೆಲವು ಏರ್ಲೈನ್ಸ್ ತಗೊಂಡು ಹೋಗುವವರು ಪರ್ಟಿಕ್ಯುಲರ್ ಬ್ರೀಡ್ ಅನ್ನು ಕರ್ಕೊಂಡು ಹೋಗಲ್ಲ. ಸೊ ವಿ ಹ್ಯಾಡ್ ಟು ಡೂ ಸಮ್ ರಿಸರ್ಚ್. ಆಮೇಲೆ ಲುಫ್ತಾನ್ಸಾ ಆಸ್ ಅಗ್ರೀಡ್. ಅದರ ಮೂಲಕವಾಗಿ ವಯಾ ಜರ್ಮನಿ ವಿ ಹ್ಯಾಡ್ ಟು ಟ್ರಾನ್ಸ್ಪೋರ್ಟ್ ಇಟ್. ಈ ಪೆಟ್ಟುಗಳನ್ನು ಏನಂದ್ರೆ ವಿಮಾನಗಳಲ್ಲಿ ಪ್ಯಾಸೆಂಜರ್ ಸೆಗ್ಮೆಂಟ್ ಅಲ್ಲದೆ ಲಗೇಜ್ ಸೆಗ್ಮೆಂಟ್ ಅಲ್ಲದೆ ಸಮ್ವೇರ್ ಇನ್ ಬಿಟ್ವೀನ್ ದರ್ ಇಸ್ ಅ ಪ್ಲೇಸ್ ಕಾಲ್ಡ್ ಇದು ಪೆಟ್ ಟ್ರಾನ್ಸ್ಪೋರ್ಟೇಷನ್ ಏರಿಯಾ. ಅಲ್ಲಿ ಇಟ್ಕೊಂಡು ಬರ್ತಾರೆ. ನಾವು ಅದರ ಒಂದು ಪ್ರಿಸ್ಕ್ರೈಬ್ಡ್ ಡೈಮೆನ್ಷನ್ ಕೇಜ್ ಅಲ್ಲಿ ಹಾಕಿ ನಾವು ಹ್ಯಾಂಡ್ ಓವರ್ ಮಾಡಬೇಕು. ಬರೀ ನೀರು ಇಟ್ಟು, ಊಟ ಗಿಡ ಇಡಬಾರ್ದು. ಸೊ ಅದು ಡ್ಯೂರಿಂಗ್ ಈಗ ಜರ್ನಿಯಲ್ಲಿ ಬರೀ ನೀರು ವಾಟರ್ ಕನ್ಸ್ಯೂಮ್ ಮಾಡುತ್ತೆ. ಆಮೇಲೆ ಏನಾದರೂ ಫ್ಲೈಟ್ ಚೇಂಜ್ ಮಾಡಬೇಕಾದ್ರೆ ಅವರೇ ಅದನ್ನು ನೋಡ್ಕೊಳ್ತಾರೆ. ನಮ್ಮ ಮುತ್ತು ಫ್ರಾಂಕ್ಫರ್ಟ್ ಏರ್ಪೋರ್ಟ್ ಇಂದ ಮತ್ತೆ ಇದು ಇನ್ನೊಂದು ವಿಮಾನಕ್ಕೆ ಅವರೇ ಟ್ರಾನ್ಸ್ಫರ್ ಮಾಡಿ
ಮಾಸ್ಕೋಗೆ ತಲುಪಿಸಿದ್ರು. ಅಲ್ಲಿ ನಾನು ರಿಸೀವ್ ಮಾಡಿದೆ. ಬೆಂಗಳೂರಿಂದ ಫ್ರಾಂಕ್ಫರ್ಟ್ ಇಂದ ಮಾಸ್ಕೋ. ಹೌದು. ಸೊ ಎಷ್ಟು ಸಮಯ ಸುಮಾರು ಇಲ್ಲಿಂದ ಬ್ಯಾಂಗ್ಳೂರಿಂದ ಫ್ರಾಂಕ್ಫರ್ಟ್ 10 ಗಂಟೆಗಳ ಕಾಲ ಜರ್ನಿ, ಅಲ್ಲಿಂದ ಮತ್ತೆ 4 ಗಂಟೆಗಳ ಕಾಲ. ನನ್ನ ಮಗಳು ಪ್ಯಾಸೆಂಜರ್ ಸೆಕ್ಷನ್ ಅಲ್ಲಿ ಕೂತಿದ್ಲು ಅದೇ ಫ್ಲೈಟ್ ಅಲ್ಲಿ. ಅಲ್ಲಿ ಬಂದು ಇಳಿದ್ರು, ನಾನು ರಿಸೀವ್ ಮಾಡಿದೆ. ಅಂದ್ರೆ ಶೋಭಾ ಮತ್ತೆ ಮುತ್ತು ಒಂದು ಫ್ಲೈಟ್ ಅಲ್ಲಿ, ನೀವು ಮತ್ತು ನಿಮ್ಮ ಧರ್ಮಪತ್ನಿ ಒಂದು ಫ್ಲೈಟ್ ಅಲ್ಲಿ, ಒಟ್ಟು ಎಲ್ಲರೂ ಒಂದೇ ಜಾಗಕ್ಕೆ ಬಂದು ಇಳಿದ್ರಿ. ಮುಂದೇನಾಯ್ತು? ನಾವು ಮುಂಚೆ ತಲುಪಿದ್ವಿ, ಹಾಗೆ ನನಗೆ ರಿಸೀವ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಮುತ್ತು ಮತ್ತೆ ಮಗಳನ್ನು. ಮತ್ತೆ ರಿಸೀವ್ ಏನೋ ಮಾಡ್ಕೊಂಡೆ, ಆದ್ರೆ ನನ್ನ ಮತ್ತೆ ಪೆಟ್ಟಿನ ಸಮಸ್ಯೆ ಇದೆಯಲ್ಲ, ಸ್ವಲ್ಪ ದೂರ ಇತ್ತು. ನಮ್ಮ ಫ್ಲೋರ್ ಅಲ್ಲಿ ಮನೆಯಲ್ಲಿ ಓಡಾಡ್ಬೇಕಾದ್ರೆ ನಾನು 2 ಕಾಲು ಮಡಿಸ್ಕೊಂಡು ಸೋಫಾದ ಮೇಲೆ ಕೂತಿರು ಫಸ್ಟ್. ಆದ್ರೆ ನಿಧಾನಕ್ಕೆ ಅದು ಆ ಪೆಟ್ಟಿನ ಅಟ್ರಾಕ್ಷನ್, ಅದರ ನಮ್ಮ ಜೊತೆಗೆ ಕನೆಕ್ಟ್ ಆಗೋದು, ಭಾವನಾತ್ಮಕವಾಗಿ ಕನೆಕ್ಟ್ ಆಯ್ತು ನಮ್ಗೆ ಆಗೋದು. ಅದು ನಿಧಾನಕ್ಕೆ ಯಾವಾಗ ನಾನು ಪರಿವರ್ತನೆಗೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ದೆನ್ ಸ್ಲೋಲಿ ಪುತ್ತು ಹ್ಯಾಸ್ ಬಿಕಮ್ ಕ್ಲೋಸೆಸ್ಟ್ ಟು ಮೀ ಆಸ್ ಕಂಪೇರ್ಡ್ ಟು ಇವನ್ ಮೈ ಡಾಟರ್ ಅಂಡ್ ವೈಫ್. ಓಕೆ, ಅಂದ್ರೆ ಮನೆಯ ಒಂದು ಸದಸ್ಯನಾಗಿ ನೀವು ಬೇಕಾಯ್ತು. ಅಂದ್ರೆ ಆ ಮುತ್ತಿನ ಸ್ಪಂದನ ಏನು, ಕನೆಕ್ಷನ್ ಏನು, ದಟ್ ಹ್ಯಾಸ್ ಮೇಡ್ ಮೀ ಟೋಟಲಿ ಡಿಫರೆಂಟ್ ವಿತ್ ದ ಪೆಟ್. ಇನ್ಸಿಡೆಂಟ್ಲಿ ಮುತ್ತು ಅಂದ್ರೆ ಈಸ್ ಆಕ್ಚುಲಿ ಇದು ಟಿಬೆಟ್ ಒರಿಜಿನ್ ಬ್ರೀಡ್. ಸೊ ಥಂಡಿ ಹವಾ ಅಥವಾ ಇದು ಕೂಲ್ ಪ್ರದೇಶ ಅದಕ್ಕೆ ತುಂಬಾ ಇಷ್ಟ. ಸೊ ಆಗ ವಿಂಟರ್ ನಡೀತಾ ಇತ್ತು ಮಾಸ್ಕೋದಲ್ಲಿ. ಇಟ್ ವಾಸ್ -10, -20 ಡಿಗ್ರಿ. ಎಲ್ಲ ಕಡೆ ಹಿಮ. ಮುತ್ತು ಚೆನ್ನಾಗಿ ಹಿಮದಲ್ಲಿ ಆಟ ಆಡಕ್ಕೆ ಅಲ್ಲಿ ತುಂಬಾ ಖುಷಿಯಾಗಿ ಇದ್ದ, ಆಟ ಆಡ್ಕೊಂಡು. ಆಮೇಲೆ ಚೆನ್ನಾಗಿ 1.5 ವರ್ಷ ಆಲ್ಮೋಸ್ಟ್ ನಮ್ ಜೊತೆ ಮಾಸ್ಕೋದಲ್ಲಿ ಇದ್ರು. ತುಂಬಾ ಎಂಜಾಯ್ ಮಾಡ್ದ ಹಿಮದಲ್ಲಿ ಆಡ್ಕೊಂಡು. ಮತ್ತೆ ಅದು ಪೆಟ್ ಫ್ರೆಂಡ್ಲಿ ಕಂಟ್ರಿ. ಮೋಸ್ಟ್ ಆಫ್ ದ ಫಾರಿನ್ ಕಂಟ್ರೀಸ್ ಆರ್ ಪೆಟ್ ಫ್ರೆಂಡ್ಲಿ ಕಂಟ್ರೀಸ್. ಆಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದಕ್ಕೆ ಸಹಕರಿಸುವಂತೆ ಇರ್ತದೆ. ಯಾಕಂದ್ರೆ ಮೆಟ್ರೋದಲ್ಲಾಗ್ಲಿ, ಬಸ್ಸಲ್ಲಾಗ್ಲಿ, ಮಾಲ್ಗಳಲ್ಲಿ, ಹೋಟ್ಲ್ ಎಲ್ಲ ಕಡೆಯಲ್ಲೂ ಪೆಟ್ಸ್ ಆರ್ ಅಲೌಡ್. ಒಂದು ಬಹಳ ಇಂಟ್ರೆಸ್ಟಿಂಗ್ ಘಟನೆ ಕೂಡ ಅದರಲ್ಲಿ ನಡೀತು. ನಾವು ಒಂದ್ಸಲ ಮುತ್ತನ್ನು ಕರ್ಕೊಂಡು ಮೆಟ್ರೋಗೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಟಿಕೆಟ್ ಎಲ್ಲ ಇಲ್ಲ ಪೆಟ್ಸ್ ಗಳಿಗೆ. ಬಟ್ ಅವನು ಸೆಕ್ಯೂರಿಟಿ ಅವನು ನಮ್ಮನ್ನು ಸ್ಟಾಪ್ ಮಾಡ್ದ. ಯಾಕಪ್ಪ ಏನಾಯ್ತು ಅಂತ ವಿ ಆರ್ ಸರ್ಪ್ರೈಸ್ಡ್. ಪೆಟ್ ಫ್ರೆಂಡ್ಲಿ ಅಲ್ವಾ, ಬಿಡಬೇಕು ಅಂತ. ಆಗ ವಾಟ್ ಇಟ್ ಟೋಲ್ಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಈಸ್, ನೋಡೋಣ ಮುತ್ತಿಗೆ ಡಾಗ್ ತುಂಬಾ ಹ್ಯಾರ್ಸ್ ಇದೆ, ನೀವು ನನ್ನ ಬ್ಯಾಗ್ ಅಲ್ಲಿ ಅಥವಾ ಸೇಫ್ ಆಗಿ ತಗೊಂಡೋಗ್ಬೇಕು. ಒಂದು ವೇಳೆ ಹೇರ್ ಎಲಿವೇಟರ್ ಅಲ್ಲಿ ಅಥವಾ ಮೆಟ್ರೋ ಡೋರ್ ಅಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಅವನಿಗೆ ತೊಂದರೆ. ಅದಕ್ಕೆ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಎ ಸ್ಮಾಲ್ ಬ್ಯಾಗ್ ಆರ್ ಕ್ಯಾರಿಯರ್. ಹಾಗೆ ತಗೊಂಡೋಗ್ಬೇಕು, ಸೇಫ್ಟಿ ಇಸ್ ಅವರ್ ಕನ್ಸರ್ನ್ ಅಂತ ಹೇಳಿದ್ರು ನಾವು. ಬಟ್ ಆಫ್ಟರ್ ವಿ ಅಶ್ಯೂರ್ಡ್ ದಟ್ ವಿ ವಿಲ್ ಟೇಕ್ ಕೇರ್ ಆಫ್, ನಾವು ಅವನನ್ನು ಹಿಡ್ಕೊಂಡೇ ಓಡಾಡ್ತೀವಿ ಅಂತ ಹೇಳಿದ್ಮೇಲೆ ಹಿ ಹ್ಯಾಸ್ ಅಲೌಡ್ ಅಸ್. ಅಂದ್ರೆ ಅಲ್ಲಿ ರಷ್ಯಾದಲ್ಲಿ ನಿಮ್ಮ ಮುತ್ತು ಮೆಟ್ರೋ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಸುರಕ್ಷತೆ ಬಗ್ಗೆ ನಮಗೆ ಸೆಕ್ಯೂರಿಟಿ ಗಾರ್ಡ್ ನಿಮಗೆ ತಿಳಿಸ್ತಾರೆ. ಓಕೆ, ಹಾಗೆ ಎಲ್ಲ ಕಡೆ ನಮ್ಮ ಜೊತೆ ಓಡಾಡಿಕೊಂಡು ಬಂದು ಮತ್ತೆ ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದೇ ಫ್ಲೈಟ್ ಅಲ್ಲಿ ಬಂದ್ರ ಅಥವಾ ಮತ್ತೆ ಬೇರೆ ಬೇರೆ ಫ್ಲೈಟ್ ಅಲ್ಲಿ ಬಂದ್ರ? ಇದರಲ್ಲಿ ಇನ್ನೂ ಸ್ವಲ್ಪ ಘಟನೆಗಳಾಗಿವೆ. ಅಂದ್ರೆ ಈ ಏರ್ಪೋರ್ಟ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸ್ವಲ್ಪ ಡಿಫರೆನ್ಸ್ ಇರ್ತದೆ. ಸರಿ, ಆದ್ರೆ ನಿಮಗೆ ಅನುಭವ ಆಗಿತ್ತು, ಹಾಗಾಗಿ ಇದನ್ನ ನಿಭಾಯಿಸಿದ್ರಿ. ಹೋದಾಗ ಬಹಳ ಚೆನ್ನಾಗಿ ನಮ್ಗೆ ಹೋಗ್ಲಿಕ್ಕಾಯ್ತು ವಿದೌಟ್ ಎನಿ ಪ್ರಾಬ್ಲಮ್. ಬರುವಾಗ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಕ್ವಾರಂಟೈನ್ ವಿಭಾಗದಿಂದ ಒಂದು ಫಾರ್ಮಾಲಿಟಿ ಇತ್ತು. ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ರಷ್ಯನ್ ಸೈಡ್ ಇಂದ ಕ್ಲಿಯರೆನ್ಸ್ ಬರಬೇಕಾಗಿತ್ತು ಅವರಿಗೆ. ಅದಕ್ಕೆ ಸ್ವಲ್ಪ ನಾವು ಫಾಲೋ ಅಪ್ ಎಲ್ಲ ಮಾಡಬೇಕಾಗಿ ಬಂತು. ಯಾಕೆಂದ್ರೆ ಅವರ ಫಾರ್ಮ್ಯಾಟ್ ಡಿಫ್ರೆಂಟ್ ಇತ್ತು, ಇವರದ್ದು ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಇತ್ತು. ಆಮೇಲೆ ಯಾರೋ ನಮ್ಮ ರಷ್ಯನ್ ಫ್ರೆಂಡ್ಸ್ ಹೆಲ್ಪ್ ಮಾಡಿ ಅದೆಲ್ಲ ಸಾರ್ಟ್ ಔಟ್ ಆಗಿ ಅವರನ್ನು ಮತ್ತೆ ಕರ್ಕೊಂಡು ಬಂದ್ವಿ. ಅದೇ ಮಗಳು ಮತ್ತೆ ಮುತ್ತು. ಅಂತೂ ಮುತ್ತುವಿಗೆ ವಿದೇಶಯಾನ ಸಾಂಗವಾಗಿ ಆಯ್ತು. ಈಗ ನೀವು ಬೆಂಗಳೂರಿಗೆ ಬಂದ ನಂತರ ಅದರ ಜೊತೆಯಲ್ಲಿ ನಿಮ್ಮ ಸಂಬಂಧ ಅಥವಾ ಅದರ ದಿನಚರಿ ಸ್ವಲ್ಪ ನಮಗೆ ಹೇಳಲಿಕ್ಕೆ ಸಾಧ್ಯನಾ? ಶ್ಯೂರ್, ಖಂಡಿತ. ಈಗ ಮುತ್ತುವಿನ ದಿನಚರಿ ಅಂತ ಹೇಳ್ಬೇಕಾದ್ರೆ ನಾನು 2 ಭಾಗದಲ್ಲಿ ಹೇಳ್ಬೇಕು. ಒಂದು ನನ್ನ ಪ್ರೀ ರಿಟೈರ್ಮೆಂಟ್ ಡೇಸ್, ದಟ್ ಈಸ್ ಈಗ ಜನವರಿ 24 ಮುಂಚೆ, ಮತ್ತೆ ಪೋಸ್ಟ್ ರಿಟೈರ್ಮೆಂಟ್ ಡೇ ಜನವರಿ 24 ನಂತರ.
ಮುಂಚೆ ಏನಪ್ಪಾ ಅಂದ್ರೆ ನಾನು ಐ ಹ್ಯಾಡ್ ಲಿಮಿಟೆಡ್ ಟೈಮ್ ಫಾರ್ ಹಿಮ್. ಬೆಳಿಗ್ಗೆ ನಾನು ಒಂದು 7:30-8 ಗಂಟೆಗೆ ಆಫೀಸಿಗೆ ಬಿಡ್ತಾ ಇದ್ದೆ. ನಾನು ಆಫೀಸಿಗೆ ಒಂದು 7:30-8 ಗಂಟೆಗೆ ಹೊರಡುವಾಗ ಬಾಲ್ಕನಿಗೆ ಬಂದು ಒಂಥರ ಟಾಟಾ ಮಾಡೋ ತರನೇ ಅದರ ಎಕ್ಸ್ಪ್ರೆಷನ್ ಇರ್ತಾ ಇತ್ತು. ಹಾಗೆ ಸಾಯಂಕಾಲ ನಾನು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸಾಯಂಕಾಲ ಒಂದು 7, 8 ಅಥವಾ 9 ಗಂಟೆಗೆ ನಾನು ಬಂದಾಗ ತುಂಬಾ ಸೆಲೆಬ್ರೇಟ್ ಮಾಡು. ಹಾಗೆ ಈಗ ಆಫ್ಟರ್ ರಿಟೈರ್ಮೆಂಟ್ ಅವನಿಗೆ ಗೊತ್ತಾಗಿದೆ ನನ್ನ ಫುಲ್ ಟೈಮ್ ಅವನಿಗೆ ಸಿಗುತ್ತಾ ಇದೆ ಅಂತ. ಅವನ ದಿನಚರಿ ಅಂದ್ರೆ ಬೆಳಿಗ್ಗೆ ಅವನು ಮುಂಚೆನೆ ಎದ್ದೇಳ್ತಾನೆ, ಬಟ್ ನಾವು 7ವರೆಗೂ ಅವನು ಡಿಸ್ಟರ್ಬ್ ಮಾಡೋದಿಲ್ಲ. ನಾನು ಒಂದು 6 ಕಾಲಕ್ಕೆ ನಾರ್ಮಲ್ ಇರ್ತೀನಿ. ಆಮೇಲೆ ಐ ಗೋ ಫಾರ್ ಎ ವಾಕ್. ಎಲ್ಲ ವಾಕಿಂಗ್ ಮುಗಿಸ್ಕೊಂಡು ಬಂದು ಮಾರ್ನಿಂಗ್ ಕೋರ್ಸ್ ಎಲ್ಲ ಮುಗಿದ ಮೇಲೆ ಐ ಗಾಟ್ ಎ ಸ್ಪೆಷಲ್ ರೌಂಡ್ ಫಾರ್ ಹಿಮ್. ಆಗ ಒಂದು 8 ಗಂಟೆ ಅಷ್ಟೊತ್ತಿಗೆ ಫಸ್ಟ್ ಅವನೊಂದು ತಿಂಡಿ ತಿಂತಾನೆ. ತಿಂಡಿ ಅಂದ್ರೆ ಒಂದು ಡಾಗ್ ಫೀಡ್ ಪ್ಲಸ್ ಒಂದು ಮೊಟ್ಟೆ ತಿಂದ ಮೇಲೆ ಐ ಟೇಕ್ ಹಿಮ್ ಫಾರ್ ಎ ವಾಕ್. ಒಂದು 10-15 ಮಿನಿಟ್ಸ್ ಸ್ಟ್ರಾಲಿಂಗ್ ನಮ್ಮ ಲೇಔಟ್ ಒಳಗಡೆನೆ ಕರ್ಕೊಂಡು ಹೋಗ್ತೇನೆ. ಅದು ಮೇನ್ಲಿ ಫಾರ್ ಹಿಸ್ ಟೇಕಿಂಗ್ ಫ್ರೆಶ್ ಏರ್, ಬ್ರೀದಿಂಗ್. ಹಾಗೆ ನಮ್ಮ ಮುತ್ತು ವಿಮಾನಯಾನ ಮಾಡಿ ಬಂದ ಮೇಲೆ ಒಡೆಯನಿಗೆ ಹತ್ತಿರವಾಯಿತು. ವಿಮಾನಯಾನದ ರೀತಿಯನ್ನ ನೋಡಿದಿರಿ. ಈಗ ಮದುವೆ ಸಂಭ್ರಮದಲ್ಲಿ ಮುತ್ತು ಭಾಗವಹಿಸುವುದು, ಆಮೇಲೆ ದಿನಚರಿಯಲ್ಲಿ ಅದಕ್ಕೆ ಪ್ರತಿನಿತ್ಯ ಬ್ರಷ್ಗೆ ಪೇಸ್ಟ್ ಹಾಕಿ ಹಲ್ಲುಜ್ಜೋದು ಯಾರು ಎನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿ ತನಕ ಕಾಯ್ತಾ ಇರಿ. ಈ ಸಂಚಿಕೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಮುತ್ತುವಿನ ಮಾಹಿತಿಯನ್ನ ಇತರರಿಗೆ ಶೇರ್ ಮಾಡಿ, ಅದರ ಜೊತೆಯಲ್ಲೇ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಮಾಡಿ.